ವಾಗ್ದೇವಿ ಅಪರಾಕಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ ನನ್ನ ಎಲ್ಲ ಜ್ಯೇಷ್ಠ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ ಈ ಅವಧಿಯ ವಿಷಯ ಭಕ್ತನ ಲಕ್ಷಣಗಳು. ಭಕ್ತ ಅಂದರೆ ಯಾರು? ಭಕ್ತಿ ಅಂದರೆ ಏನು? ನಾವು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಭಕ್ತ ಅಂದರೆ ಏನು, ಅಥವಾ ಕೃಷ್ಣ ಪರಮಾತ್ಮನ ದೃಷ್ಟಿಯಲ್ಲಿ ಯಾವ ಲಕ್ಷಣಗಳು ಇದ್ದರೆ ಅವನನ್ನು ಭಕ್ತ ಅಂತ ಕರೀಬಹುದು ಅನ್ನುವಂಥದ್ದು ಈ ಅವಧಿಯ ವಿಷಯ. ಶಂಕರರೇ ಶಂಕರಾಚಾರ್ಯರಾಗಿ ಹುಟ್ಟಿ ಬಂದು ಅದ್ವೈತ ಸಿದ್ಧಾಂತವನ್ನು ಪ್ರತಿಬೋಧನೆ ಮಾಡಿ ಶಿವೋಹಂ ಅಂತ ತಿಳಿಸಿಕೊಟ್ಟವರ ಮಾತಲ್ಲೇ ನಾವು ಹೇಳಬೇಕಾದ್ರೆ, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿ ಇತಿ ಅಭಿಧೀಯತೆ. ನಾವು ಶಂಕರಾಚಾರ್ಯರನ್ನ ಅರ್ಥ ಮಾಡ್ಕೊಂಡಿರುವಂಥದ್ದು, ಅವರು ಅದ್ವೈತ ಸಿದ್ಧಾಂತಿಗಳು, ನಾನು ಭಗವಂತ ಒಬ್ಬನೇ ಅಂತ ತಿಳ್ಕೊಂಡಿರುವಂಥವ್ರು ಅಂತ. ಆದರೆ ಅವರೇ ಹೇಳುವಂಥ ಮಾತೇನು ಅಂದರೆ ಮೋಕ್ಷ ಕಾರಣ ಸಾಮಗ್ರ್ಯಾಂ. ಇಲ್ಲಿವರೆಗೂ ನಾವು ನೋಡಿದ್ವಿ, ಬಂಧನಕ್ಕೋ ಬಿಡುಗಡೆಗೋ ಅನ್ನೋಂಥ ಪ್ರಶ್ನೆ ನಮ್ಮ ಮುಂದೆ ಇರೋವಂಥದ್ದು. ಒಂದೇ ಬೀಗ, ಒಂದೇ ಬೀಗದ ಕೈ. ಬೀಗಕ್ಕೆ ಎರಡು ಬೀಗದ ಕೈ ಬೇಕಾಗಿಲ್ಲ. ಒಂದು ಬೀಗದ ಕೈ ಸಹಾಯದಿಂದ ಅದನ್ನ ನಾವು ಲಾಕ್ ಮಾಡಬಹುದು. ಒಂದ್ ಕಡೆ ತಿರುಗಿಸಿದ್ರೆ ಅದು ಲಾಕ್ ಆಗುತ್ತೆ, ಇನ್ನೊಂದು ಕಡೆ ತಿರುಗಿಸಿದ್ರೆ ಅದು ಓಪನ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನಗಳನ್ನ ಅಥವಾ ನಮ್ಮ ಜೀವನ ಶೈಲಿಗಳನ್ನ, ಇಲ್ಲಿವರೆಗೂ ನಾವು ಅನ್ಕೊಂಡ್ವಲ್ಲ, ಕರ್ಮ ಯಾವ ರೀತಿ ಮಾಡಿದ್ರೆ ಅದು ಬಂಧನ ಆಗುತ್ತೆ, ಕರ್ಮ ಯಾವ ರೀತಿ ಮಾಡಿದಾಗ ಅದು ಬಿಡುಗಡೆಯನ್ನ ಹೊಂದುತ್ತೆ. ಹಾಗೆ ನೋಡಿದ್ರೆ ನಮ್ಮ ಎಲ್ಲರ ಜೀವನಗಳ ಗುರಿ ಒಂದೇ, ಅದೇ ಬಿಡುಗಡೆ. ಬಿಡುಗಡೆನೇ ಆತ್ಮ ಸಾಕ್ಷಾತ್ಕಾರ ಅಂತ ನಾವು ಕರಿತೀವಿ. ಎಲ್ಲ ಜೀವರಾಶಿಗಳ ಗುರಿ ಅದೊಂದಷ್ಟೇನೆ, ಬಿಡುಗಡೆಯನ್ನ ಹೊಂದುವಂಥದ್ದು. ಯಾವುದರಿಂದ ಬಿಡುಗಡೆ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಸಂಸಾರ ಚಕ್ರದಿಂದ, ನಾವೇನ್ ಸಂಸಾರ ಅಂತ ಕರಿತಾ ಇದೀವಿ, ಸಂಸಾರ ಅಂದ್ರೆ ಗಂಡ ಮಕ್ಕಳು ಹೆಂಡತಿ, ಅದು ಅಲ್ಲ ಸಂಸಾರ. ಆಧ್ಯಾತ್ಮಿಕದಲ್ಲಿ ಸಂಸಾರೋ ಅನ್ನೋ ಪದದ ಅರ್ಥ ಪುನರಪಿ ಜನನಂ ಪುನರಪಿ ಮರಣಂ, ಇದು ಸಂಸಾರ. ಇದರಿಂದ ಬಿಡುಗಡೆ. ಬಿಡುಗಡೆ ಅಂದ್ರೆ ಯಾವುದರಿಂದ? ಈ ಸಂಸಾರ ಚಕ್ರದಿಂದ ಬಿಡುಗಡೆ. ಅದನ್ನೇ ನಾವು ಹೇಳುವಂಥದ್ದು ಮೋಕ್ಷ. ಮೋಕ್ಷ ಅನ್ನುವಂತಹ ಆ ಗಂಭೀರವಾದ ಪದಕ್ಕೆ ಸಿಂಪ್ಲಿಫೈಡ್ ಮೀನಿಂಗ್ ಏನು ಅಂದ್ರೆ ಬಿಡುಗಡೆ. ಈ ರೀತಿಯಾಗಿ ನಾವು ಬಿಡುಗಡೆಯನ್ನ ಹೊಂದೋದಿಕ್ಕಾಗಿ ಏನೇನೆಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ, ಏನೆಲ್ಲ ಸಾಧನೆಗಳನ್ನ ಮಾಡ್ತೀವಿ, ಇದೆಲ್ಲ ಸಾಧನೆಗಳಿಂತಲೂ ಗರೀಯಸಿ ಶ್ರೇಷ್ಠವಾಗಿರುವಂಥದ್ದು, ಉನ್ನತವಾಗಿರುವಂಥದ್ದು, ಸುಲಭವಾಗಿರುವಂಥದ್ದು, ಸೇಫ್ ಆಗಿ ಇರುವಂಥದ್ದು. ಯಾವ ರೀತಿಯಲ್ಲೂ ಕೂಡ ಎಲ್ಲೂ ಎಡುವುದಕ್ಕೆ ಅವಶ್ಯಕತೆ ಅಥವಾ ಅವಕಾಶ ಇಲ್ಲದೆ ಇರುವಂಥದ್ದು ಯಾವುದಪ್ಪ ಅದು ಅಂದ್ರೆ ಭಕ್ತಿ ಏವ. ಇದು ಒಂದೇ ಸುಲಭವಾಗಿ, ಶ್ರೇಷ್ಠವಾಗಿ, ಸೇಫ್ ಆಗಿ ನಾವು ಆ ಮೋಕ್ಷದ ಕಡೆ ನಡೆಯುವಂಥದ್ದು ಅಂತ ಹೇಳಿರುವಂಥವ್ರು ಯಾರು ಅಂತಂದ್ರೆ
ಅದ್ವೈತ ಸಿದ್ಧಾಂತವನ್ನ ಪ್ರತಿಬೋಧನೆ ಮಾಡಿರುವಂತಹ ಶಂಕರಾಚಾರ್ಯರು. ಅದರಲ್ಲೇ ನಮ್ಗೆ ಅರ್ಥ ಆಗುತ್ತೆ ಭಕ್ತಿ ಅನ್ನುವಂಥದ್ದು ನಮ್ಮನ್ನ ಎಷ್ಟು ಸುಲಭವಾಗಿ ನಮ್ಮ ಗುರಿಯ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಇದು ಒಂದು ಹಂತ. ಅಂದ್ರೆ ವಾಟ್ ಈಸ್ ದ ಗ್ರೇಟ್ನೆಸ್ ಆಫ್ ಭಕ್ತಿ ಅಂತ. ಈಗ ವಾಟ್ ಭಕ್ತಿ ಈಸ್ ಆಕ್ಚುಲಿ, ಭಕ್ತಿ ಅಂದ್ರೆ ಏನು, ಭಕ್ತಿಯ ನಿರ್ವಚನವನ್ನ ನಾವು ಯಾವ ರೀತಿಯಾಗಿ ತಗೋಬಹುದು ಅಂತ ಹೇಳಿದಾಗ, ಸಾ ಪರಮ ಪ್ರೇಮ ಸ್ವರೂಪ. ಸಾ ಅಂದ್ರೆ ಅದು, ಆ ಭಕ್ತಿ ಪ್ರೇಮ ಸ್ವರೂಪ. ರಾಮಕೃಷ್ಣ ಪರಮಹಂಸರು ತುಂಬಾ ಸುಲಭವಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ರೇಮವನ್ನ ಇಡೋದಕ್ಕಾಗಿ ಒಂದು ವಸ್ತು ಇರುತ್ತೆ. ಅಂದ್ರೆ ನನ್ನ ಮಗನ್ನ ಕಂಡ್ರೆ ನನಗ್ ಪ್ರೀತಿ, ಅಥವಾ ಹೆಂಡತಿನ ಕಂಡ್ರೆ ಪ್ರೀತಿ, ಗಂಡನ ಕಂಡ್ರೆ ಪ್ರೀತಿ, ಅದು ಪ್ರೀತಿ, ಅದು ಪ್ರೇಮ, ಇದು ಪ್ರೇಮ ಅಂತ ನಾವೆಲ್ಲ ಏನೆಲ್ಲ ಹೇಳ್ತೀವೋ ಆ ಎಲ್ಲ ಪ್ರೇಮವನ್ನ ಒಟ್ಟುಗೂಡಿಸಿ ಏಕಮುಖವಾಗಿ ಭಗವಂತನ ಮೇಲೆ ಮಾತ್ರ ಇಟ್ಟಾಗ ಅದನ್ನೇ ನಾವು ಭಕ್ತಿ ಅಂತ ಕರೆಯುವಂಥದ್ದು. ನಮ್ಮ ಉದ್ದೇಶದಲ್ಲಿ ಅಥವಾ ನಾವು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಯಾವುದನ್ನ ನಾವು ಪ್ರೇಮ ಅಂತ ಕರೀತಾ ಇದೀವೋ ಅದು ಹಂಚಿ ಹೋಗಿದೆ. ಅಲ್ಲಿ ಪ್ರೇಮ, ಇಲ್ಲಿ ಪ್ರೇಮ, ಇಲ್ಲಿ ಆಸ್ತಿಯ ಮೇಲೆ ಪ್ರೇಮ, ಮಕ್ಕಳ ಮೇಲೆ ಪ್ರೇಮ, ಇನ್ಯಾವ್ದ್ರ ಮೇಲೋ ಪ್ರೇಮ, ಅದು ಬೇಕು ಇದು ಬೇಕು ಅಂತ ಎಷ್ಟೆಲ್ಲ ಹಂಚೋಗಿರುವಂತ ಈ ಪ್ರೇಮವನ್ನೆಲ್ಲ ಒಂದು ಕಡೆ ಸೇರಿಸಿ ಅದನ್ನೆಲ್ಲ ಏಕಮುಖವಾಗಿ ಒಂದೇ ವಸ್ತುವಿನಾದ ಆ ಭಗವಂತನ ಮೇಲೆ ಇಟ್ಟಾಗ ನಾವು ಅದನ್ನೇ ಭಕ್ತಿ ಅಂತ ಕರಿತೀವಿ. ಪ್ರೇಮ, ಪರಮ ಪ್ರೇಮ. ಪರಮ ಯಾಕಾಯ್ತು, ಅದು ಶ್ರೇಷ್ಠ ಯಾಕಾಯ್ತು? ಎಲ್ಲಿ ನಾವು ನೋಡಿದ್ರೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಸ್ವಾರ್ಥ ಇದೆ. ತಾಯಿಯ ಪ್ರೇಮ ನಿಸ್ವಾರ್ಥ ಅಂತ ನಾವು ಹೇಳಿದಾಗಲೂ ಕೂಡ ಅದು 99.99% ಅಷ್ಟೇ. ಅದರಲ್ಲೂ ಕೂಡ ಸ್ವಲ್ಪ ಲೋಪ ಇದೆ. 99.99% ಕೆನಾಟ್ ಬಿ ಈಕ್ವಲ್ ಟು 100%. ಯಾತಕ್ಕಾಗಿ ಅಂದ್ರೆ ಎಷ್ಟೆಲ್ಲ ಮಗುವನ್ನ ಪ್ರೀತಿಯಿಂದ ತಾಯಿ ನೋಡ್ಕೊಳ್ತಾ ಇದ್ರು ಕೂಡ ಅಂಡರ್ ಕರೆಂಟ್ ಎಲ್ಲೋ ಒಂದು ಕಡೆ ಮುಂದೆ ಇವನಿಂದ ನನಗೆ ಸುಖ ಸಿಕ್ಕುತ್ತೆ, ಮುಂದೆ ಇವನಿಂದ ನನಗೆ ಸಂತೋಷ ಸಿಕ್ಕುತ್ತೆ, ನನ್ನ ಕೈಲಾಗದೆ ಇದ್ದಾಗ ಅವನು ನನಗೆ ಸಪೋರ್ಟ್ ಆಗಿ ನಿಲ್ತಾನೆ, ಯಾವುದೋ ಒಂದು ಸ್ವಾರ್ಥ ಭಾವನೆ ಅಲ್ಲಿ ಇದೆ. ಸ್ವಾರ್ಥ ಭಾವನೆ ಇದ್ದಾಗ ಅದು ಪರಮ ಪ್ರೇಮ ಅಂದ್ರೆ ಶ್ರೇಷ್ಠವಾದ ಪ್ರೇಮ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ಮೇಲೆ ಇಟ್ಟ ಪ್ರೇಮದಲ್ಲಿ ಸ್ವಾರ್ಥ ಭಾವನೆ ಇರಕೂಡದು. ಆಗ ಮಾತ್ರನೇ ನಾವು ಅದನ್ನ ಭಕ್ತಿ ಅಂತ ಕರೆಯೋದಿಕ್ಕೆ ಸಾಧ್ಯ. ಅದಕ್ಕಾಗಿನೇ ಗೀತಾಚಾರ್ಯರು ಹೇಳ್ತಾರೆ, ಅನನ್ಯ ಭಾವೇನ ಭಕ್ತಿ ಅವ್ಯಭಿಚಾರಿಣಿ. ಅನನ್ಯ ಭಾವೇನ ಭಕ್ತಿ ಅವ್ಯಭಿಚಾರಿಣಿ. ಅನ್ಯ ಅನನ್ಯ. ಅನ್ಯ ಅಂದ್ರೆ ಏನು? ಒಂದು ರೀತಿಯಲ್ಲಿ ನಮ್ಗೆ ನಮ್ಮ ಆಸ್ತಿಯ ಮೇಲೆ ನಂಬಿಕೆ ಇದೆ, ಇನ್ನೊಂದ್ ಕಡೆ ಮಕ್ಕಳು ಕಾಪಾಡ್ತಾರೆ ಅಂತ ಒಂದ್ ಕಡೆ ನಂಬಿಕೆ ಇದೆ, ಇನ್ನೊಂದ್ ಕಡೆ ಎಲ್ಲೋ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಹೇಗೋ ನನ್ನ ಜೀವನ ನಡೆಯುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಏನು? ಯಾವುದೋ ಒಂದ್ರ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದೀವಿ, ಅನ್ಯ ವಸ್ತುಗಳ ಮೇಲೆ. ಆದರೆ ಆ ಡಿಪೆಂಡೆನ್ಸಿ ಅನ್ನೋಂಥದ್ದು ಆ ರೀತಿ ಹರಿಬಾರದು, ಹಂಚಬಾರ್ದು. ಭಕ್ತಿ ವಿಭಕ್ತಿ. ವಿಭಕ್ತಿ ಅಂದ್ರೆ ಏನು? ಡಿವಿಷನ್. ಯಾವುದು ಡಿವಿಷನ್ ಇಲ್ವೋ, ವಿಚ್ ಕೆನಾಟ್ ಬಿ ಡಿವಿಸಿಬಲ್, ದಟ್ ಈಸ್ ಡಿವೋಷನ್. ಎಷ್ಟು ಚೆನ್ನಾಗಿದೆ ನೋಡಿ. ಡಿವೋಷನ್. ವಾಟ್ ಈಸ್ ಡಿವೋಷನ್? ದಟ್ ವಿಚ್ ಕೆನಾಟ್ ಬಿ ಡಿವಿಸಿಬಲ್. ಯಾವುದನ್ನ ನಾವು ವಿಭಕ್ತಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ನಾವು ಭಕ್ತಿ ಅಂತೀವಿ. ಅಂದ್ರೆ ಏನು? ಒಂದೊಂದು ಸಂದರ್ಭದಲ್ಲಿ ಒಂದೊಂದರ ಮೇಲೆ ನಮ್ಮ ಮನಸ್ಸು ಡಿಪೆಂಡ್ ಆಗೋದು, ಅದನ್ನೇ ವ್ಯಭಿಚಾರಿ. ವ್ಯಭಿಚಾರಿ ಅಂದ್ರೆ ಅರ್ಥ ಏನು? ಮನಸ್ಸು ಒಂದು ಕಡೆ ನಿಲ್ಲದೆ ಇರುವಂತಹದನ್ನ ನಾವು ವ್ಯಭಿಚಾರಿ ಅಂತೀವಿ. ಆದ್ರೆ ಇಲ್ಲಿ ಕರೀತಾ ಇರೋಂಥದ್ದೇನು? ಅವ್ಯಭಿಚಾರಿ. ಏನು ನಿನ್ನ ಕೆಲಸ, ಏನು ನಿನ್ನ ಗತಿ, ಯಾವ್ದ್ರ ಮೇಲೆ ನಿನ್ನ ಜೀವನ ನಿಂತಿದೆ, ಏನು ಕ್ವೆಶ್ಚನ್ ಬಂದ್ರು ಕೂಡ ಇರೋದು ಒಬ್ಬನೇ, ಅವನೇ ನನ್ನ ಭಗವಂತ. ಇದನ್ನ ನಾವು ಭಕ್ತಿ ಅಂತ ಕರಿತೀವಿ. ಹಾಗಾಗಿ ಏನು, ಯಾತಕ್ಕಾಗಿ ಭಕ್ತಿ? ಫಾರ್ ವಾಟ್ ಸೇಕ್? ಲವ್ ಫಾರ್ ದ ಸೇಕ್ ಆಫ್ ಲವ್. Devotion for the sake of devotion. The question that cannot be answered. ಬ್ರಿಟಿಷರೆಲ್ಲ ಬಂದು ಗಾಂಧೀಜಿಯವರ ಹತ್ರ ಒಂದ್ಸಲ ಒಂದು ಪ್ರಶ್ನೆ ಕೇಳಿದ್ರು,
ಇಷ್ಟೆಲ್ಲ ನೀವು ಸರ್ವಿಸ್ ಮಾಡ್ತೀರಲ್ಲ, ಯಾತಕ್ಕಾಗಿ ಈ ಸರ್ವಿಸ್ ಅಂತ ಕೇಳಿದಾಗ ಒಂದು ಕ್ಷಣ ಗಾಂಧೀಜಿಯವರು ನಿಂತ್ಬಿಟ್ರು. ಹೌದು, ಯಾತಕ್ಕಾಗಿ ಈ ಸರ್ವೀಸು? ಅವ್ರು ಕೊಟ್ಟ ಆನ್ಸರ್ ಸರ್ವಿಸ್ ಫಾರ್ ದ ಸೇಕ್ ಆಫ್ ಸರ್ವಿಸ್. ಆ ಕ್ವೆಶ್ಚನ್ಗೆ ಉತ್ತರ ಸಿಕ್ಕಿದೆ ಅಂದ್ರೆ ಅಲ್ಲಿ ಸ್ವಾರ್ಥ ಇದೆ ಅಂತ ಅರ್ಥ. ಹೌದು, ಯಾತಕ್ಕಾಗಿ ನಿನ್ ಮಗುವನ್ನ ಅಷ್ಟು ಚೆನ್ನಾಗಿ ಸಾಕ್ತಾ ಇದೀಯಾ? ಹೌದಲ್ಲ, ನಾನು ಯಾತಕ್ಕಾಗಿ ಮಗುವನ್ನ ಅಷ್ಟು ಚೆನ್ನಾಗಿ ಸಾಕ್ತಾ ಇದ್ದೀನಿ? ಅದು ನಿಜವಾದ ಪ್ರೇಮ. ಅದೇನ್ ಕ್ವೆಶ್ಚನ್? ನನ್ಗೂ ವಯಸ್ಸಾದ್ಮೇಲೆ ನನ್ನ ಮಗು ನನ್ನ ನೋಡ್ಕೊಳ್ತಾನಲ್ಲ ಅಂದ್ರೆ ದಟ್ ಕ್ಯಾನ್ ನಾಟ್ ಬಿ ಲವ್. ಅದನ್ನ ನಾವು ಲವ್ ಅಥವಾ ಪ್ರೀತಿ, ಪ್ರೇಮ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ನಮ್ಮ ಈ ಮಾನವ ಜನ್ಮಗಳ ಸಂಬಂಧಗಳಲ್ಲಿ ನಿಸ್ವಾರ್ಥವಾದ ಪ್ರೇಮ, ನಿಸ್ವಾರ್ಥವಾದ ಸಂಬಂಧ ಅಂತ ಕರೆಯುವಾಗ ಇನ್ನ ನನಗೂ ನನ್ನ ಭಗವಂತನಿಗೂ ಅಂದ್ರೆ ಒಬ್ಬ ಭಕ್ತನಿಗೂ ಭಗವಂತನಿಗೂ ಮಧ್ಯೆ ಇರುವಂತಹ ಆ ಪರಮ ಪ್ರೇಮ ಹೇಗಿರ್ಬೇಕು? ಡಿವೋಷನ್ ಫಾರ್ ದ ಸೇಕ್ ಆಫ್ ಡಿವೋಷನ್, ಲವ್ ಫಾರ್ ದ ಸೇಕ್ ಆಫ್ ಲವ್. ಯಾತಕ್ಕಾಗಿ ಕೃಷ್ಣ ಪರಮಾತ್ಮ ನಿನಗಿಷ್ಟ? ಯಾತಕ್ಕಾಗಿ ಚೌಡೇಶ್ವರಿ ನಿನಗಿಷ್ಟ? ಯಾತಕ್ಕಾಗಿ ಮೂಕಾಂಬಿಕೆ ನಿನಗಿಷ್ಟ? ನೋ ಆನ್ಸರ್. ಅದರಲ್ಲಿ ನಿನಗೆ ಆನ್ಸರು ಸಿಗಬಾರದು. ಅದನ್ನ ಮಾತ್ರ ನಾವು ಭಕ್ತಿ ಅಂತ ಕರೆಯೋದಿಕ್ಕೆ ಸಾಧ್ಯ. ಇನ್ನು ಮೂರನೇ ಹಂತಕ್ಕೆ ಬಂದಾಗ ಫಲರೂಪತ್ವಾತ್ ಅಂತ ಕರೀತಾರೆ. ಫಲರೂಪತ್ವಾತ್ ಅಂದ್ರೆ ಅರ್ಥ ಏನು ಅಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ಮಾತಾಡುವಾಗ ನಾನು ಇಷ್ಟು ಒಳ್ಳೇದಾಗಿದ್ದೀನಲ್ಲ, ನಾನು ಇಷ್ಟೆಲ್ಲ ಸೇವೆ ಮಾಡಿದ್ದೀನಲ್ಲ, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಲ್ಲ, ನನ್ನ ಸಂಸಾರ ನಿಲ್ಲೋದಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೀನಲ್ಲ, ಇದರಿಂದ ನನಗೇನ್ ಸಿಕ್ತು? ನಮ್ಮೆಲ್ಲರಿಗೂ ಯಾವುದೋ ಒಂದು ಸಂದರ್ಭದಲ್ಲಿ ಇಷ್ಟು ಚೆನ್ನಾಗಿ ನಾನು ಜೀವನ ಮಾಡಿದೆ, ಇಷ್ಟು ಒಳ್ಳೇದಾಗಿ ನಾನು ಜೀವನ ಮಾಡಿದೆ, ಈ ಒಳ್ಳೆತನದಿಂದ ನನಗೆ ಏನು ಸಿಕ್ತು ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ನೀನು ಒಳ್ಳೇದಾಗಿರೋದೇ ಒಳ್ಳೇದು, ಅದಕ್ಕೆ ಬೇರೆ ಫಲ ಬೇಕಾ ನಿನಗೆ? ಎಷ್ಟು ಚೆನ್ನಾಗಿದೆ ನೋಡಿ. ನೀನು ಒಳ್ಳೇದಾಗಿರೋದೇ ಒಳ್ಳೇದು, ಆ ಒಳ್ಳೇದಾಗಿರೋದ್ರ ಫಲ ಏನು ಅಂದ್ರೆ ಒಳ್ಳೇದಾಗಿರೋದೆ. ಎಷ್ಟು ಜನಕ್ಕೆ ಈ ಅವಕಾಶ ಸಿಕ್ತು, ಎಷ್ಟು ಜನಕ್ಕೆ ಈ ಭಾಗ್ಯ ಸಿಕ್ತು? ಬೇರೆ ಬೇರೆ ದಾರಿಯಲ್ಲೆಲ್ಲ ಬೇರೆ ಬೇರೆಯವ್ರು ನಡೀತಾ ಇದಾರಲ್ಲ, ನೀನ್ ಒಳ್ಳೆ ದಾರಿಯಲ್ಲಿ ನಡೆಯೋದಿಕ್ಕೆ ಅವಕಾಶ ಸಿಕ್ತಲ್ಲ, ಭಗವಂತ ನಿನ್ನನ್ನ ಇನ್ನೆಲ್ಲೋ ಹಾಕ್ತೀರಾ, ಇಲ್ಲ ಹಾಕಿದೇನಲ್ಲ. ಅದು ಫಲರೂಪತ್ವಾತ್. ಭಕ್ತಿಯಿಂದ ನಿನಗೇನು ಸಿಕ್ತು? ಭಕ್ತಿಯಿಂದ ನನಗೆ ಭಕ್ತಿ ಸಿಕ್ತು, ಭಕ್ತಿಯಿಂದ ಭಗವಂತ ಸಿಕ್ಕ. ಇನ್ನೇನ್ ಬೇಕಾಗಿದೆ? ಇನ್ನೇನ್ ಬೇಕಾಗಿದೆ ಅಂದ್ರೆ ಯಾವುದಕ್ಕಾಗಿ ನೀನ್ ಮಾಡ್ತಾ ಇದೀಯಾ ಅದೇ ಫಲ, ಅದೇ ಸಾಧನೆ, ಅದೇ ನಿನಗೆ ಬೇಕಾಗಿರುವಂಥದ್ದು. ಅಲ್ಲಿ ಮತ್ತೆ ನಿನಗೆ ಆ ಪ್ರಶ್ನೆಗೆ ಉತ್ತರ ಬೇಕಿಲ್ಲ, ಸಿಗಬಾರದು. ಸಿಕ್ಕರೆ ಅದರಲ್ಲಿ ಅಂಡರ್ ಕರೆಂಟ್ ನಾವು ಏನು ಕೆಲಸ ಮಾಡ್ತಾ ಇದ್ರೂ ಕೂಡ ಗುಪ್ತಗಾಮಿನಿಯಾಗಿ ಸರಸ್ವತಿ ಹರಿಬೇಕಾಗಿರೋದು ನಿಸ್ವಾರ್ಥತೆ. ನಿಸ್ವಾರ್ಥತೆಯಲ್ಲಿ ಮಾತ್ರ ಪರಿಪೂರ್ಣತೆ ಇರೋದಕ್ಕೆ ಸಾಧ್ಯ. ಎಲ್ಲಿ ಸ್ವಾರ್ಥ ಇದೆ ಅಲ್ಲಿ ನಾವು ಪರಿಪೂರ್ಣತೆಯನ್ನ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಇನ್ನ ಹಾಗಿದ್ದ ಮೇಲೆ ಕೃಷ್ಣ ಪರಮಾತ್ಮ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವಂತಹ ಭಕ್ತಿಯಲ್ಲಿ ಆ ಭಕ್ತನಲ್ಲಿ ಇರಬೇಕಾಗಿರುವಂತಹ ಲಕ್ಷಣಗಳು ಏನು? ಹಾಗೆ ನಾವು ನೋಡಿದಾಗ ಭಕ್ತನಲ್ಲಿ ಇರಬೇಕಾದ ಲಕ್ಷಣಗಳು, ನಾವು ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತೀವಿ? ಲಕ್ಷ್ಮೀ ದೇವಿ ಅಂದ್ರೆ ಆಕೆಗೆ ಕಮಲದ ಹೂವು ಇಷ್ಟ. ವರಮಹಾಲಕ್ಷ್ಮಿ ಹಬ್ಬದ ದಿನ ಎಷ್ಟೆಲ್ಲ ಪ್ರಯತ್ನ ನಾವು ಮಾಡ್ತೀವಿ, ಎಷ್ಟೆಲ್ಲ ದುಡ್ಡು ಕೊಟ್ಟು ಆ ಕಮಲದ ಹೂವನ್ನ ಕೊಂಡ್ಕೊಂಡ್ಬಿಟ್ಟು ಪೂಜೆ ಮಾಡ್ತೀವಿ. ಇನ್ನು ವಿಷ್ಣು ಅಂದ್ರೆ ತುಳಸಿ ದಳ ಇಷ್ಟ, ಶಿವ ಅಂದ್ರೆ ತುಂಬೆ ಹೂವು ಇಷ್ಟ. ನಾವು ಅರ್ಥ ಮಾಡ್ಕೊಂಡಿರೋದು ವಿಷ್ಣುವಿಗೆ ತುಳಸಿ ದಳ ಇಷ್ಟ ಅಂತ. ಅದು ನಮ್ಮ ಇಚ್ಛೆ. ಆದ್ರೆ ವಿಷ್ಣು ಅರ್ಥ ಮಾಡ್ಕೊಂಡಿರೋಂಥದ್ದು, ವಿಷ್ಣುವಿಗೆ ಏನ್ ಬೇಕಾಗಿದೆ? ಪ್ರಕೃತಿ ಎಲ್ಲ ಸೃಷ್ಟಿ ಮಾಡಿರುವಂತಹ ವಿಶ್ವಂ ಅಂತಲೇ ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗುತ್ತೆ. ವಿಶ್ವಂ ಅಂದ್ರೆ ಇದೆಲ್ಲಾನು ವಿಷ್ಣುನೇ.
ಆ ವಿಷ್ಣುವಿಗೆ ನಾವು ಸಮುದ್ರಕ್ಕೆ ಹೋಗಿ ಇವಾಗ ಮಹಾಕುಂಭಕ್ಕೆ ಹೋಗಿ ಸುಮಾರು ಜನ ಅರ್ಘ್ಯವನ್ನ ಕೊಟ್ಟು ಬಂದ್ರು. ಎಲ್ಲಿಂದ ನೀರು ಸಿಕ್ತು? ನೀರು ಎಲ್ಲಿ ಕೊಟ್ರಿ? ಸಮುದ್ರಕ್ಕೆ ಹೋದ್ವಿ, ಸೂರ್ಯನಾರಾಯಣ ದರ್ಶನ ಮಾಡಿದ್ವಿ. ಅದೇ ಸೂರ್ಯನಾರಾಯಣನಿಗೆ ಅವನು ಕೊಟ್ಟ ಸಮುದ್ರ ನೀರಿಂದ ಅರ್ಘ್ಯ ಕೊಟ್ವಿ. ನೀರಿನ ಸೃಷ್ಟಿ ಮಾಡಿದ ಭಗವಂತನಿಗೆ ಅರ್ಘ್ಯ ಪಾದ್ಯ ಅಂತ ಒಂದಷ್ಟು ಉದ್ಧರಣೆ ನೀರನ್ನ ಕೊಟ್ವಿ. ಅವನಿಗೆ ಅದು ಬೇಕಿತ್ತ? ನಾವ್ ಅನ್ಕೊಂಡಿರೋದೇನು, ನಾವು ಕೊಟ್ಟ ಅರ್ಘ್ಯ ಅವನಿಗೆ ಸೇರುತ್ತೆ ಅಂತ. ಖಂಡಿತವಾಗಿಯೂ ನಾವು ಅವನಿಗೇನು ಹೊಸದಾಗಿ ಕೊಡ್ತಾ ಇಲ್ಲ. ನನ್ನ ಮಗು ನನ್ನ ಹತ್ರಕ್ಕೆ ಬಂದು, ಅಮ್ಮ ನಾನು ನಿನ್ ಬರ್ತ್ಡೇ ಮಾಡ್ತೀನಿ, ನನ್ಗೊಂದು 100 ರೂಪೀಸ್ ಕೊಡು, ನಾನು ಕೇಕ್ ತರ್ತೀನಿ ಅಂತ ಕೇಳ್ದಂಗಾಯ್ತು. ನಾನೇ ಅವನಿಗೆ 100 ರೂಪೀಸ್ ಕೊಡ್ಬೇಕು, ಅವನ್ ಕೇಕ್ ತಂದು ಕೊಡ್ಬೇಕು, ನನ್ನ ಬರ್ತ್ಡೇನ ಅವನ್ ಸೆಲೆಬ್ರೇಟ್ ಮಾಡ್ಬೇಕು. ಇದು ನಾವು ಮಾಡ್ತಾ ಇರೋಂಥದ್ದು. ಆದರೆ ಪರಮಾತ್ಮನಿಗೆ ಹೊರಗಡೆಯಿಂದ ನೀನು ತುಂಬೆ ಹೂ ಕೊಟ್ಟಿಯಾ, ಕಮಲದ ಹೂ ಕೊಟ್ಟಿಯಾ, ತುಳಸಿ ದಳ ಕೊಟ್ಟಿಯಾ, ಅದ್ಯಾವುದು ಅವನಿಗೆ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರುವಂಥದ್ದು ನಿನ್ನ ಹೃದಯ ಪುಷ್ಪಗಳಲ್ಲಿ ಅರಳಿರುವಂತಹ ಸದ್ಗುಣಗಳು. ನೀನು ಎಷ್ಟು ರಾಶಿ ಹೂವನ್ನ ಹಾಕದೆ, ಎಷ್ಟು ಪುಷ್ಪಾಭಿಷೇಕವನ್ನ ಮಾಡಿಸ್ದೆ, ಏನೆಲ್ಲ ಅಲಂಕಾರವನ್ನ ಮಾಡಿಸ್ದೆ, ಅದು ಯಾವುದೂ ಪರಮಾತ್ಮನಿಗೆ ಬೇಕಾಗಿಲ್ಲ. ಭಾವಗ್ರಾಹಿ, ಭಾವಪ್ರಿಯ, ಭಾವಗಮ್ಯ. ಯಾವ ಭಾವನೆಯಿಂದ ನೀನು ಪೂಜೆ ಮಾಡಿದೆ, ಯಾವ ಭಾವನೆಯಿಂದ ಅವನನ್ನ ನೀನು ಅರಿತುಕೊಂಡೆ, ನಿನ್ನ ಒಳಗಿರುವಂತ ಭಾವನೆಯನ್ನ ಭಗವಂತ ನೋಡ್ತಾನೆ ಹೊರತಾಗಿ ಹೊರಗಡೆಯಿಂದ ನೀನು ಮಾಡಿರುವಂತಹ ಅಲಂಕಾರಗಳಾಗಲಿ, ನೀನು ಮಾಡಿರುವಂತಹ ಪೂಜೆಯಾಗಲಿ, ನೀನು ಮಾಡಿರುವಂತಹ ಏನೆಲ್ಲ ಗ್ರ್ಯಾಂಡ್ ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಯಾವ ಗ್ರ್ಯಾಂಡು ಅವನಿಗೆ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರುವಂಥದ್ದು ನಿನ್ನ ಹೃದಯದಲ್ಲಿ ಬೆಳೆಸಿರುವಂತಹ ಆ ಸದ್ಗುಣಗಳು ಅನ್ನುವಂತಹ ಪುಷ್ಪಗಳು ಅವನಿಗೆ ಬೇಕು. ನಾವು ಅವನಿಗೆ ಕೊಡಬೇಕಾಗಿರುವಂಥದ್ದೇ ಆ ಪರಮ ಗುರು ಚರಣ ಸನ್ನಿಧಿಯಲ್ಲಿ ನಾವು ಸಮರ್ಪಣೆ ಮಾಡಬೇಕಾಗಿರುವಂಥದ್ದೇ ನಮ್ಮ ಸದ್ಗುಣಗಳನ್ನ. ಅದಕ್ಕಾಗಿನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಅಹಿಂಸಾ ಪ್ರಥಮಂ ಪುಷ್ಪಂ. ಇನ್ನೊಬ್ಬರಿಗೆ ಹಿಂಸೆ ಮಾಡಿ, ಮನೆಯಲ್ಲಿ ಜಗಳ ಮಾಡಿ, ನಮ್ಮ ಸೋದರರು ಜಯರಾಮಪ್ಪ ಅವ್ರು ಹೇಳ್ತಾ ಇದ್ರು, ತಾಯಿಯನ್ನ ಬೀಗ ಹಾಕೊಂಡು ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಏನ್ ಪ್ರಯೋಜನ ಆಯ್ತು? ಇನ್ನೊಬ್ಬರಿಗೆ ನೋವು ಕೊಟ್ಟು ಮಾಡುವಂತ ಕೆಲಸ ಯಾವುದೂ ಕೂಡ ಅಹಿಂಸೆಯಿಂದ ನಾವೇನು ಫಿಸಿಕಲ್ ಆಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡೋದು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಅಲ್ಲ, ಯಾರ ಮನಸ್ಸಿಗೆ ನೋವು ಕೊಟ್ಟು, ನಡುವೆಲ್ಲ ಮಹಾಕುಂಭ ಮೇಳದ ಬಗ್ಗೆ ಮಾತಾಡ್ತಾ ಇದೀವಿ. ಯಾರೋ ಮಹಾತ್ಮರೊಬ್ರು ಹೇಳ್ತಾ ಇದ್ರು, ಒಂದು ತಾಯಿ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಆ ತಾಯಿ ಎಷ್ಟು ಪ್ರೀತಿಯಿಂದ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಇದರ ಋಣಾನ ಮಗು ತೀರ್ಸಿದ್ರೆ ಸಾಕು 100 ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಿಸಿದಷ್ಟು. ಇದು ತಾಯಿ ಮಗುವಿನ ಸಂಬಂಧ. ಯಾರದ್ದೋ ಮನೆಗೆ ಹೋಗಿ ಊಟ ಮಾಡಿ ಬರ್ತೀವಿ, ಮನೆಗೆ ಹೋಗಿ ನಿದ್ದೆ ಮಾಡಿ ಬರ್ತೀವಿ. ಆದರೆ ಸ್ನಾನ ಮಾಡಿಸ್ಬೇಕು ಅಂತಂದ್ರೆ ಅದು ತುಂಬಾ ಹತ್ತಿರದ ಋಣಾನ ಸಂಬಂಧ ಇದ್ರೆ ಮಾತ್ರನೇ ಸ್ನಾನ ಮಾಡಿಸೋದಕ್ಕೆ ಸಾಧ್ಯ. ಅದು ಎಲ್ಲರ ಕೈಯಲ್ಲೂ ಆಗೋದಿಲ್ಲ. ಆ ಮಗು ಎಲ್ಲ ರೀತಿಯಲ್ಲೂ ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಬೆಳಿಬೇಕು ಅಂತ ಸತ್ಸಂಕಲ್ಪ ಮಾಡಿ ಒಂದೊಂದು ಚೊಂಬು ಆ ಮಗುವಿನ ಮೇಲೆ ಹಾಕಿ ಅದರಿಂದ ಎಲ್ಲ ಕೆಟ್ಟದ್ದನ್ನ ತೆಗೆದು ಒಳ್ಳೆಯದನ್ನ ತುಂಬಿಸುವಂತ ಪ್ರಕ್ರಿಯೆ ಇದೆಯಲ್ಲ ಸ್ನಾನ ಅನ್ನುವಂಥದ್ದು. ಋಣಗಳಾದ್ರೂ ತೀರಿಸ್ಬೋದು, ಆದ್ರೆ ತಾಯಿ ಮಗುವಿಗೆ ಮಾಡಿಸಿದ ಸ್ನಾನದ ಋಣ ಯಾವ ಮಗುನು ತಾಯಿಗೆ ತೀರ್ಸೋದಿಕ್ಕೆ ಆಗೋದಿಲ್ಲ. ಇದು ಋಣಾನುಸಂಬಂಧ ಅನ್ನುವಂಥದ್ದು. ಇದು ನಿಜವಾದ ಪ್ರೇಮ ಅನ್ನುವಂಥದ್ದು. ಈ ಪ್ರೇಮ ಈ ರೀತಿ ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ. ಶಕ್ತಿ ಇದೆ ಅಂತ ನಾವು ಜೋರ್ ಮಾಡುವಂಥದ್ದು ಅಲ್ಲ. ಕ್ಷಮ ವೀರಸ್ಯ ಲಕ್ಷಣಂ. ನಿಜವಾಗಿಯೂ ನಿನಗೆ ಧೈರ್ಯ ಇದೆ, ವೀರ್ಯ ಅನ್ನುವಂಥದ್ದು ಅರ್ಥ ಆಗುತ್ತೆ ನಮ್ಗೆ. ವೀರ್ಯ ಇದೆ,
ಶಕ್ತಿ ಇದೆ ಅಂದ್ರೆ ನಿನ್ನಲ್ಲಿ ಪ್ರಥಮವಾಗಿ ಇರ್ಬೇಕಾಗಿರುವಂತ ವಿಶೇಷವಾದ ಗುಣ ಏನಂದ್ರೆ ಕ್ಷಮೆ. ನಾವೇನ್ ಅನ್ಕೊಳ್ತೀವಿ, ನಮ್ಗಿಂತ ಯಾರು ಕೆಳ ಹಂತಗಳಲ್ಲಿ ಇದ್ದಾರೋ ಅವ್ರನ್ನ ತುಳಿಯೋದು ನನ್ನ ಗ್ರೇಟ್ನೆಸ್ ಅಂತ ಯೋಚನೆ ಮಾಡ್ತೀವಿ. ಅಲ್ಲ ಅಲ್ಲ ಅಲ್ಲ, ತುಳಿಯೋದಲ್ಲ, ನಿನಗಿಂತಲೂ ವೀಕ್ ಆಗಿರೋನ್ನ ಕ್ಷಮಿಸಿ ಅವನ್ನ ಎತ್ತುವಂತ ಪ್ರಯತ್ನ ಮಾಡ್ತೀವಲ್ಲ, ಅದು ನಾವು ಆ ಭಗವಂತನಿಗೆ ನೀಡಬೇಕಾಗಿರುವಂತಹ ಪುಷ್ಪ. ಶಾಂತಿ ಪುಷ್ಪಂ, ತಪಃ ಪುಷ್ಪಂ, ಧ್ಯಾನ ಪುಷ್ಪಂ ತಥೈವ ಚ. ಈ ರೀತಿಯಾದ ಸದ್ಗುಣಗಳನ್ನ ನೀನು ಬೆಳೆಸ್ಕೊಳ್ತಾ 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 ಆ ಪುಷ್ಪಗಳನ್ನ ಆ ಭಗವಂತನ ಪಾದದ ಅಡಿಯಲ್ಲಿ ಇಟ್ಟಾಗ ಆ ಭಗವಂತನ ಭಕ್ತ ಅಂತ ನೀನು ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ನಾವೇನ್ ಹೇಳ್ತಾ ಇರ್ತೀವಿ, ಈಗಾಗಲೇ ನಾವು ಅನ್ಕೊಂಡ ಹಾಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಇಷ್ಟ ದೈವ ಇರುತ್ತೆ, ಕುಲ ದೈವ ಇರುತ್ತೆ. ನಂಗೆ ಅಂಥ ದೇವನ ಕಂಡ್ರೆ ಇಷ್ಟ, ಅಥವಾ ಆ ದೇವಸ್ಥಾನಕ್ಕೆ ಹೋದ್ರೆ ನನ್ಗೇನೋ ಒಂಥರ ಶಾಂತಿ ಸಿಕ್ಕುತ್ತೆ, ನೆಮ್ಮದಿ ಸಿಕ್ಕುತ್ತೆ ಅಂತ. ಅಂದ್ರೆ ಆ ದೇವರು ನನಗೆ ಇಷ್ಟ, ಇದು ಒಂದು ಹಂತ ಅಲ್ಲ. ಏನಿರ್ಬೇಕು ಅಲ್ಲಿ? ಭಗವಂತ ನಮ್ಮನ್ನ ಈ ಭಕ್ತ ನನಗಿಷ್ಟ, ಇದು ಸಾಧನೆ. ಕೃಷ್ಣ ನನಗಿಷ್ಟ, ಮಂಜುನಾಥ ನನಗಿಷ್ಟ, ಮೂಕಾಂಬಿಕೆ ನನಗಿಷ್ಟ, ಇದು ಒಂದು ಹಂತ ಅಷ್ಟೇನೆ, ಒಂದು ಹಂತ ಅಷ್ಟೇನೆ. ನಮ್ಗೆಲ್ಲರಿಗೂ ಪ್ರೈಮ್ ಮಿನಿಸ್ಟರ್ ಗೊತ್ತು, ಎಲ್ಲರಿಗೂ ಗೊತ್ತು, ಹೌದಾ? ಎಲ್ಲರಿಗೂ ಪ್ರೈಮ್ ಮಿನಿಸ್ಟರ್ ಗೊತ್ತು. ಪ್ರೈಮ್ ಮಿನಿಸ್ಟರ್ಗೆ ನಾವ್ಯಾರು ಗೊತ್ತು? ಪ್ರೈಮ್ ಮಿನಿಸ್ಟರ್ಗೆ ನಾವು ಗೊತ್ತಾಗ್ಬೇಕಾದ್ರೆ ಒಂದು ವಿಶೇಷವಾಗಿರುವಂತ ಒಂದು ಕೆಲಸ ನಮ್ಮಿಂದ ನಡೆದಿರ್ಬೇಕು. ವಿಶೇಷವಾಗಿರುವಂತದ್ದು ಅಂದ್ರೆ ಕೋಟಿಗಟ್ಟಲೆ ಆಸ್ತಿ ಮಾಡಿರುವಂಥದ್ದು ಅಲ್ಲ. ವಿಶೇಷವಾಗಿ ನಾವು ಯಾವುದೋ ಒಂದು ರೀತಿಯಾದ ತ್ಯಾಗದ ಕೆಲಸ, ನಿಸ್ವಾರ್ಥವಾದ ಕೆಲಸ. ರಿಪಬ್ಲಿಕ್ ಡೇ ದಿನ ಪುಟ್ಟ ಪುಟ್ಟ ಮಕ್ಕಳನ್ನ ಕರೆಸ್ಬಿಟ್ಟು ಅವ್ರಿಗೆ ಅವಾರ್ಡ್ಸ್ ಎಲ್ಲ ಕೊಡ್ತಾರೆ, ಅಡ್ವೆಂಚರ್ ಮಾಡಿರುವಂತ ಮಕ್ಕಳಿಗೆ. ಆ ಮಕ್ಕಳನ್ನ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುವಂತವನ, ದೇಶಕ್ಕಾಗಿ ದುಡ್ದಿರುವಂತವನ, ಪ್ರಾಣ ಹೋದ್ರೂ ಪರವಾಗಿಲ್ಲ ನನ್ನ ದೇಶನ ಉಳಿಸ್ತೀನಿ ಅನ್ನೋಂಥವನ, ಅವರು ಪ್ರೈಮ್ ಮಿನಿಸ್ಟರ್ ಗೊತ್ತು. ನಮ್ಗೆಲ್ಲರಿಗೂ ಪ್ರೈಮ್ ಮಿನಿಸ್ಟರ್ ಗೊತ್ತು. ವ್ಯತ್ಯಾಸ ಇದೆಯಲ್ಲ. ನನಗೆ ಕೃಷ್ಣ ಗೊತ್ತು. ಹೆಂಗ್ ಕೃಷ್ಣ ಗೊತ್ತು ಅಂದ್ರೆ ವಿಗ್ರಹ ರೂಪದ ಕೃಷ್ಣ ಗೊತ್ತು. ಆ ವಿಗ್ರಹದ ಚೈತನ್ಯದ ಅರಿವು ನನಗಿನ್ನೂ ಆಗಿಲ್ಲ. ಆದ್ರೆ ಕೃಷ್ಣ ನನ್ನನ್ನು ಗುರ್ತಿಡಿತಾನ? ಕೃಷ್ಣನಿಗೆ ನಾನ್ ಗೊತ್ತಾ? ಕೃಷ್ಣ ನನ್ನನ್ನು ಇಷ್ಟಪಡ್ತಾನ? ಅದಲ್ವಾ ಪ್ರಶ್ನೆ, ಅದಲ್ಲ ನಿಜವಾದ ಪ್ರಶ್ನೆ. ಅದಕ್ಕಾಗಿನೇ ಒಂದು 7 ಶ್ಲೋಕ ಅಲ್ಲಲ್ಲಿ ಭಗವದ್ಗೀತೆಯಲ್ಲಿ ಭಕ್ತಿಯ ಪ್ರವಾಹ ನಡೀತಲೇ ಇದೆ. ಎಲ್ಲಿ ನೋಡಿದ್ರು ಕೂಡ ಭಕ್ತಿ, ಅನನ್ಯ ಭಕ್ತಿ, ಅವಿಭಾಚಾರ್ಯಣ ಭಕ್ತಿ, ಆ ಬುದ್ಧಿ ಮನಸ್ಸು ನನ್ನ ಕಡೆ ಇರೋದು, ಎಲ್ಲಾ ಯೋಗಗಳಲ್ಲೂ ಭಕ್ತಿ ಜಾರ್ತಲೇ ಇದೆ. ಆದರೆ ಮುಖ್ಯವಾಗಿ ಭಕ್ತಿ ಯೋಗದಲ್ಲಿ, ಮುಖ್ಯವಾಗಿ ಅದರಲ್ಲೂ ಕೂಡ 7 ಶ್ಲೋಕಗಳಲ್ಲಿ ಯಾವ ಯಾವ ಗುಣಗಳು ಹೊಂದಿದ್ರೆ ಆ ಭಕ್ತ ನನಗೆ ಪ್ರಿಯ. ನನಗೆ ಕೃಷ್ಣ ಪ್ರಿಯ ಅಲ್ಲ, ಕೃಷ್ಣನೇ ಹೇಳ್ತಾನೆ ಈ ಭಕ್ತ ನನಗೆ ಪ್ರಿಯ. ಅದನ್ನೇ ಅಮೃತಾಷ್ಟಕ ಅಂತ ಕರಿತೀವಿ. ಅಂದ್ರೆ ಅಮೃತ ತುಲ್ಯವಾಗಿರುವಂತಹದ್ದು. ಒಂದು ಅರ್ಥ ಆದ್ರೆ ಅಮೃತತ್ವಕ್ಕೇ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ಈ ಮೃತ್ಯು ಸಂಸಾರ ಸಾಗರದಿಂದ ನಮ್ಮನ್ನ ಪಾರು ಮಾಡಿಸುವಂಥದ್ದು, ಈ ಸಂಸಾರ ಚಕ್ರದಿಂದ ಆ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಶಾಂತಿ, ಆನಂದ, ಪ್ರೇಮ ಸ್ವರೂಪದ ಶೋರ್, ದ ಅದರ್ ಶೋರ್, ಆ ಕಡೆಯ ದಡಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ಯಾವ್ಯಾವುದು ಅದು? ಏನೇನು ಗುಣಗಳನ್ನ ನಾನು ಅಭ್ಯಾಸ ಮಾಡ್ಕೊಂಡ್ರೆ, ಅದು ನನ್ನದು ಮಾಡ್ಕೊಂಡ್ರೆ ಕೃಷ್ಣ ಯು ಆರ್ ಮೈ ಡ್ಯೂಟಿ, ನೀನು ನನ್ನ ಭಕ್ತ, ನನ್ನ ಪ್ರಿಯ ಭಕ್ತ ಅಂತ ಕರೀತಾನೆ. ಅಂದ್ರೆ ನೋಡಿ, ಅದ್ವೇಷ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಆಲ್ಮೋಸ್ಟ್ ಎಲ್ಲ ಈ ಶ್ಲೋಕದಲ್ಲೇ ಬಂದ್ಬಿಟ್ಟಿದೆ. ಏನದು? ಅದ್ವೇಷ್ಟ ಸರ್ವಭೂತಾನಾಂ. ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ, ತುಂಬಾ ಶ್ರದ್ಧೆ ಇದೆಯೋ ಭಕ್ತಿ ಇದೆಯೋ ಗೊತ್ತಿಲ್ಲ, ಗ್ರ್ಯಾಂಡ್ ಆಗಂತೂ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಮಾಡೋವಾಗ
ಅಷ್ಟೋತ್ರವನ್ನು ಓದ್ತೀವಿ. ಅಷ್ಟೋತ್ರದಲ್ಲಿ ಏನು ಬರುತ್ತೆ? ಓಂ ಶ್ರೀ ಸರ್ವಭೂತ ಹಿತಪ್ರದಾಯೈ ನಮಃ. ಸರ್ವಭೂತ ಹಿತಪ್ರದಾಯೈ ನಮಃ. ನಿಜವಾಗಿಯೂ ಕೂಡ ಆ ವರ ಮಹಾಲಕ್ಷ್ಮಿಯ ಆಶೀರ್ವಾದ ನಮ್ಮ ಮೇಲೆಲ್ಲ ಸುರಿಬೇಕು ಅಂದರೆ ಇದನ್ನು ನಾವು ಅಭ್ಯಾಸ ಮಾಡೋದೆಲ್ಲ ಅಲಕ್ಷ್ಮಿ ಕೆಲಸಗಳು. ಲಕ್ಷ್ಮಿ ನಮ್ಮ ಮನೇಲಿ ಇರಬೇಕು. ಹೇಗೆ ಸಾಧ್ಯ ಅದು? ಲಕ್ಷ್ಮಿ ಅಂದ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಲಕ್ಷ್ಮಿ ಅಂದ್ರೆ ಹಣ ಮಾತ್ರ ಅಲ್ಲ, ಹಣ ಮಾತ್ರ ಅಲ್ವೇ ಅಲ್ಲ. ಲಕ್ಷ್ಮಿ ಅಂದ್ರೆ ಎಲ್ಲವೂನು ಎಲ್ಲವೂನು. ಶ್ರೀಹಿ ಅದು ಲಕ್ಷ್ಮಿ ಅಂದ್ರೆ ಶುಭಂಕರಿ ಅದು ಲಕ್ಷ್ಮಿ. ಎಲ್ಲ ಶುಭಗಳು, ಎಲ್ಲ ಸತ್ವರ್ಧನೆಗಳು, ಎಲ್ಲ ಲಕ್ಷಣಗಳು ಇರೋದನ್ನ ನಾವು ಲಕ್ಷ್ಮಿ ಅಂತ ಕರಿತೀವಿ. ಅಂದ್ರೆ ಲಕ್ಷ್ಮಿ ಮನೆಯಲ್ಲಿ ನಿಲ್ಲಬೇಕಾಗಿದ್ರೆ ಅಲಕ್ಷ್ಮಿಯ ಯೋಚನೆಗಳು, ಲಕ್ಷ್ಮಿಯ ಭಾವನೆಗಳು, ಅಲಕ್ಷ್ಮಿಯ ಕಾರ್ಯಗಳು ಮನೆಯಲ್ಲಿ ಇರಬಾರ್ದು, ಮನೆಯಲ್ಲಿ ನಡಿಬಾರ್ದು. ಸರ್ವಭೂತ ಹಿತಪ್ರದಾಯೈ ನಮಃ ಅಂದಮೇಲೆ ಬರೀ ಮನುಷ್ಯರಿಗಷ್ಟೇ ಅಲ್ಲ, ಸಕಲ ಜೀವರಾಶಿಗಳಲ್ಲೂ ನಮಗೆ ಅಪ್ರೀತಿ ಭಾವನೆ, ಹಿತ, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಂಥ ಭಾವನೆ ಸದಾ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಮನೆ ಶ್ರೀನಿವಾಸ ಆಗುತ್ತೆ. ಶ್ರೀನಿವಾಸ ಅಂದ್ರೆ ಶ್ರೀ ನಿವಾಸವಾಗುವಂತಹ ಮನೆ ಆಗುತ್ತೆ. ಎಲ್ಲಿ ನೋವಿದೆ, ಎಲ್ಲಿ ದುಃಖ ಇದೆ, ಎಲ್ಲಿ ಅಲಕ್ಷ್ಮಿ ಕೆಲಸಗಳು ನಡೀತಾ ಇದೆ, ಅಲ್ಲಿ ಲಕ್ಷ್ಮಿ ವಾಸ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದ್ವೇಷ್ಟ ಸರ್ವಭೂತಾನ, ಎಲ್ಲೂ ಕೂಡ ಅನ್ಕಂಡೀಷನಲ್. ನಿನ್ಗೆ ಒಳ್ಳೇದ್ ಮಾಡಿದ್ರ, ಕೆಟ್ಟದ್ ಮಾಡಿದ್ರ, ಅದರಿಂದ ತೊಂದರೆ ಆಯ್ತಾ, ಇದರಿಂದ ಒಳ್ಳೇದಾಯ್ತಾ, ಇನ್ನೊಂದಾಯ್ತಾ, ಮತ್ತೊಂದಾಯ್ತಾ, ಯಾವುದಕ್ಕೂ ಸಂಬಂಧ ಇಲ್ಲ. ದ್ವೇಷ ಭಾವನೆ ಇಲ್ಲದೇ ಇರುವಂಥದ್ದು. ದ್ವೇಷ ಇದೆ ಅಂದ್ರೆ ದ ಆಬ್ಸೆನ್ಸ್ ಆಫ್ ಲವ್. ಪ್ರೇಮ ಸ್ವರೂಪಿ ಭಗವಂತನಿಗೆ ನೀನು ಇಷ್ಟಪೂರ್ವಕವಾಗಿ ಜೀವನ ಮಾಡಬೇಕು ಅಂದ್ರೆ ನಿನ್ನಲ್ಲಿ ಯಾವ ಮೂಲೆಯಲ್ಲೂ ಕೂಡ ದ್ವೇಷ ಇರೋದಿಕ್ಕೆ ಸಾಧ್ಯ ಇಲ್ಲ. ಸರ್ವಭೂತ ಹಿತೇ ರತಾಹ. ಸರ್ವಭೂತ ಹಿತೇ, ಇನ್ನೊಂದು ಪದ ಇದೆ ಮೋರ್ ಇಂಪಾರ್ಟೆಂಟ್, ರತಾಹ. ನಿನಗೆ ಆನಂದ ಸಿಗೋದೇ ಅಲ್ಲಿ. ರತಿ ಅಂದ್ರೆ ಏನು? ಆನಂದ. ಎಲ್ಲಿ ನಿನ್ಗೆ ಆನಂದ ಸಿಕ್ಕುತ್ತೆ? ನೀನು ಸುಖವಾಗಿದ್ರೆ ಆನಂದ ಅಲ್ಲ, ಸರ್ವಭೂತ ಹಿತದಲ್ಲೂ. ನಿನ್ನಿಂದ ಯಾರಿಗಾದ್ರೂ ಆನಂದ ಆಯ್ತಾ, ನಿನಗಿಂದ ಯಾರಿಗಾದ್ರೂ ಒಳ್ಳೇದಾಯ್ತಾ, ನಿನಗಿಂದ ಯಾರಿಗಾದ್ರೂ ಹಿತವಾಯ್ತಾ, ಅದರಲ್ಲಿ ನಿನಗೆ ಆನಂದ ಸಿಕ್ಕರೆ ಆ ಭಗವಂತ ಆನಂದ ಪಡ್ತಾನೆ. ಭೇಷ್, ಇವನು ನನ್ನ ಭಕ್ತ. ಪ್ರತಿಯೊಂದು ಕಡೆ ನೋಡಿ, ಮೈತ್ರಃ ಕರುಣ ಏವಚ. ಮಾತೆ ಅನಿಬೆಸೆಂಟ್ರು ಇದನ್ನ ಯೂನಿವರ್ಸಲ್ ಡ್ಯೂಟಿ, ಶ್ರೇಷ್ಠ ಕರ್ತವ್ಯ ಅಂತ ಕರೀತಾರೆ. ಯಾವುದು ಶ್ರೇಷ್ಠ ಕರ್ತವ್ಯ? ನಮಗೆ ಸಮಾನವಾಗಿರುವಂತವರ ಜೊತೆಯಲ್ಲಿ ಮೈತ್ರಿ ಭಾವನೆ, ನಮಗಿಂತಲೂ ಕೆಳಮಟ್ಟದಲ್ಲಿ ಇರುವಂತಹವ್ರ ವಿಚಾರದಲ್ಲಿ ಕರುಣೆ, ನಮಗಿಂತಲೂ ಉನ್ನತ ಮಟ್ಟದಲ್ಲಿ ಇರುವಂತ ವಿಚಾರದಲ್ಲಿ ಗೌರವ. ನಿರ್ಮಮೋ ನಿರಹಂಕಾರ, ಎಲ್ಲ ಭಗವಂತನದ್ದೇ. ನಾನು ಯಾರು, ನಂದು ಯಾರು, ಯಾವುದೂ ಅಲ್ಲಿರೋದಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸಮ ದುಃಖ ಸುಖ. ಯಾಕೆ? ಪ್ರತಿಯೊಂದು ಕೂಡ ಭಗವಂತನ ಪ್ರಸಾದ. ಆ ಭಗವಂತ ಕೊಟ್ಟ ಪ್ರಸಾದ ಅಂದಾಗ ದುಃಖ ಆದರೂ ಭಗವಂತನ ಪ್ರಸಾದನೆ, ಸುಖ ಆದರೂ ಭಗವಂತನ ಪ್ರಸಾದನೆ. ಹಾಗಾಗಿ ಇದು ಭಗವಂತನದ್ದು ಅಂತ ನಮ್ಗೆ ಅರ್ಥ ಆದಾಗ ನಾವು ಬೇರೆ ರೀತಿಯಲ್ಲಿ ಕಷ್ಟ ಕಷ್ಟವಾಗಿ ಅನ್ಸೋದಿಲ್ಲ, ಸುಖ ಸುಖವಾಗಿ ಅನ್ಸೋದಿಲ್ಲ. ಫೈನಲ್ ಆಗಿ ಯಾರು ಭಗವಂತನಿಗೆ ಇಷ್ಟ, ಯಾರು ಭಗವಂತ ಇವನು ನನ್ನ ಭಕ್ತ ಅಂತ ಕರೀತಾರೆ ಅಂದ್ರೆ ದೈ ವಿಲ್ ಬಿ ಡನ್, ದೈ ವಿಲ್ ಬಿ ಡನ್. ನಿನ್ನ ಸಂಕಲ್ಪವೇ, ನಿನ್ನ ಇಚ್ಛೆಯೇ ನನ್ನ ಇಚ್ಛೆ, ನಿನ್ನ ಸಂಕಲ್ಪವೇ ನನ್ನ ಸಂಕಲ್ಪ. ನೀನು ಕಷ್ಟ ಕೊಟ್ಯಾ, ಇದು ನಿನ್ನ ಲೀಲೆ. ಸುಖ ಕೊಟ್ಯಾ, ಇದು ನಿನ್ನ ಲೀಲೆ. ಅವನು ಏನು ಕೊಟ್ಟರು ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂದ್ರೆ ಏನು?
ಅದೆಲ್ಲ ನಿಂದೆ, ಅದೆಲ್ಲ ನಿಂದೆ. ಭಗವಂತ ನೀನು ಕೊಟ್ಟಿದ್ದೆಲ್ಲ ನಿನ್ನ ಪ್ರಸಾದ. ನೀನು ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ನೀನು ಏನು ಕೊಟ್ಟರು ನನ್ನ ಒಳ್ಳೆಯದಕ್ಕೆ ಅನ್ನುವಂತಹ ಪರಿಪೂರ್ಣವಾದ ನಂಬಿಕೆ. ನಾವೇನ್ ಅನ್ಕೊಳ್ತೀವಿ, ಈ ಜನ್ಮಕ್ಕೆ ಒಳ್ಳೇದಾಗೋದ್ರ ಮಾತ್ರ ಲೆಕ್ಕ ಹಾಕ್ತಿವಿ. ಹಾಗಾಗಿ ನಮ್ಗೆ ಇದು ಸುಖ, ಇದು ಕಷ್ಟ, ಅದು ಒಳ್ಳೇದು, ಇದು ಕೆಟ್ಟದ್ದು, ಅದು ನಷ್ಟ, ಇದು ಲಾಭ. ನೋ ನೋ ನೋ. ಭಗವಂತ ಯಾವಾಗ್ಲೂ ಕೂಡ ಅವನ ಪಿಕ್ಚರು ಬೇರೆ, ಅನಂತ ಜನ್ಮಗಳು ಅವನ ಮುಂದೆ ಇರುವಂತಹದ್ದು. ಅವನು ಈ ಜನ್ಮಕ್ಕಷ್ಟೇ ಒಳ್ಳೇದು ಮಾಡೋದಲ್ಲ, ಈ ಜನ್ಮದ ಒಳ್ಳೇದು ಕೆಟ್ಟದ್ದು ಸುಖ ದುಃಖ ನಮ್ಮ ಲೆಕ್ಕ ಈ ಜನ್ಮಕ್ಕೆ. ಭಗವಂತನ ಲೆಕ್ಕ, ಇವನಿಗೆ ಏನು ಕೊಟ್ರೆ ವಿಕಾಸ ಆಗ್ತಾನೆ, ಇವನು ಏನು ಕೊಟ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾನೆ. ಇವನ್ಗೆ ಒಳ್ಳೇದು ಕೊಟ್ರೆ ನಡೀತಾನೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಳ್ಳೇದು ಕೊಡ್ತಾನೆ. ಇವನು ಈ ಕಾಲದಲ್ಲಿ ದುಃಖ ಕೊಟ್ರೆ ಒಳ್ಳೇದಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾನ, ಆವಾಗ ದುಃಖ ಕೊಡ್ತಾನೆ. ಆ ಪರಿಪೂರ್ಣವಾದ ನಂಬಿಕೆ, ಟೋಟಲ್ ಸರೆಂಡರ್. ನಿನ್ನ ಪಾದನ ಹಿಡ್ಕೊಂಡಿದೀನಿ, ನೀನು ಏನಾದ್ರೂ ಮಾಡ್ಕೊ, ನನಗ್ ಬೇಕಾಗಿರುವಂಥದ್ದು ನಿನ್ನ ಪಾದ ಅಷ್ಟೇ ಅಂತ ಹಿಡ್ಕೊಂಡಿರುವಂತ ಭಕ್ತ ಮಾತ್ರನೇ ಪ್ರಿಯೋಸಿಮೆ. ಯೋ ಭಕ್ತ ಪ್ರಿಯೋಸಿಮೆ. ಆ ಭಕ್ತ ನನ್ನ ಪ್ರಿಯ ಅಂತ ಕೃಷ್ಣ ಒಪ್ಕೊಂಡು, ಭಗವಂತ ಒಪ್ಕೊಂಡು ನಮ್ಮನ್ನೆಲ್ಲ ಕೂಡ ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸ್ತಾನೆ. ಇಂಥ ಅಚಂಚಲವಾಗಿರುವಂತಹ ಭಕ್ತಿ ನಮ್ಮೆಲ್ಲರದ್ದು ಆಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ನಿಲ್ಲಿಸ್ತಾನೆ.